ಚೆನ್ನಾಗಿದೆ ಸರ್ ಮೂವಿ, ಸೂಪರ್ ಮೂವಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ, ಚೆನ್ನಾಗಿ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ದುಷ್ಯಂತ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಆದ್ರೂ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಹಾಂ ಸರ್, ಚೆನ್ನಾಗಿದೆ. ಸ್ಟೋರಿ ಓರಿಯೆಂಟೆಡ್ ಚೆನ್ನಾಗಿದೆ. ದುಷ್ಯಂತ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ದುಷ್ಯಂತ್ ಅವ್ರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಇದು ಫಸ್ಟೇ ಫಿಲಮ್ ಅಂತ ಅನ್ಸಲ್ಲ. ಆಮೇಲೆ ಸಿಂಪಲ್ ಸುನಿ ಸರ್ನ ಇನ್ನೊಂದ್ಸತಿ ನೆನ್ಪು ಮಾಡ್ಕೋಬೇಕು. ಸಿಂಪಲ್ ಆಗಿ ಒಂದು ಸ್ಟೋರಿ ಫಿಲಮ್ ಬಂದಿತ್ತಲ್ಲ, ಸೇಮ್ ಅದೇ ಥರ ಇನ್ನೊಂದು ಸತಿ ನಮಗೆ ಅದೇ ಕಿಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ಅವ್ರದ್ದು ತುಂಬ ಚೆನ್ನಾಗಿದೆ. ಅವರು ಹೇಳ್ಬೇಕಾ, ಮೊದಲೇ ಅವರು ಆಲ್ರೆಡಿ 4-5 ಫಿಲಮಲ್ಲಿ ಮಾಡಿದ್ದಾರೆ. ಬಟ್ ದುಷ್ಯಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಬ್ಬರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾರೆ. ಸ್ಟೋರಿನ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ. ಹೌದು ಸರ್, ಸಾಂಗ್ಸು ಒಳ್ಳೆ ಕ್ರಿಯೇಟಿವಿಟಿ ಆಗಿ ತೆಗೆದಿದ್ದಾರೆ. ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ಅವ್ರು ತುಂಬ ಚೆನ್ನಾಗಿ ಬಂದಿದೆ. ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಸಿಂಪಲ್ ಸುನಿ ಸರ್ನ ನೆನೆಸ್ಕೋಬೇಕು. ಇನ್ನೊಂದು ಸತಿ ಸಿಂಪಲ್ ಅನ್ನೋ ಸ್ಟೋರಿ ನೋಡ್ದಂಗೆ ಆಯಿತು. ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ. ನಾವು ಪ್ರತಿಯೊಂದು ಶೂಟಿಂಗಲ್ಲಿ ಶೂಟ್ ಮಾಡಬೇಕಾದ್ರೆ ನಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಸಿನಿಮಾ ನೋಡಬೇಕಾದ್ರೂ ಅದೇ ಎಕ್ಸೈಟ್ಮೆಂಟು. ಏನೋ ಸಿನಿಮಾ ಕೆಲವೊಂದು ಸೀಕ್ವೆನ್ಸ್ಗಳು ರಿವೀಲ್ ಆಗಬೇಕಾದ್ರೆ ಮೈ ಜುಮ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. BGM ಮತ್ತು ಕ್ಯಾಮರಾ ವರ್ಕು, ಸುನಿ ಸರ್ ಫಿಲ್ಮ್ ಡೈಲಾಗು, ಡೈರೆಕ್ಷನ್ ಇವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ. 3 years ವರ್ಕ್ ಮಾಡಿದ್ದಕ್ಕೂ ಆ ಕ್ರೌಡು ಕಿರ್ಚೋದೆಲ್ಲ ನೋಡಿ ಒಂಥರ ವೈಬ್ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದು ಸಿನಿಮಾ ನೋಡಿ, ಅಲ್ಟಿಮೇಟ್ ಫಿಲ್ಮ್. ಥ್ಯಾಂಕ್ ಯು. ಅಷ್ಟೇ ಜನ್ಮ ಬಂದ್ರೂ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಪ್ಯೂರಾಗಿ ಫೀಲ್ ಆಗ್ತಾರೆ ಅಂತ ತಿಳ್ಕೊಬೇಕು ಅಂತಿದ್ರೆ ಖಂಡಿತ ಈ ಮೂವಿನ ನೋಡಿ. ಹಾಗೆ ಈ ಮೂವಿಲಿ ತುಂಬ ಅವ್ರು ಎಷ್ಟೆಲ್ಲ ಜನ್ಮ ಎತ್ತಂದ್ರು, ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಟರು, ಕೊನೆಗೆ ಅವರೆಲ್ಲ ಒಂದಾಗ್ತಾರಾ ಇಲ್ವಾ ಅವರಿಬ್ರು ಅಂತ ತಿಳ್ಕೊಬೇಕಿದ್ರೆ ಈ ಮೂವಿನ ನೋಡಿ. ಆ್ಯಂಡ್ ಓವರಾಲ್ ಮೂವಿ ಸಿಕ್ಕಾಗಿದೆ. ತುಂಬ ಚೆನ್ನಾಗಿತ್ತು ಮೂವಿ. ಮಸ್ಟ್ ವಾಚ್. ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ರು ಬಂದು ನೋಡಲೇಬೇಕು. ತುಂಬ ಚೆನ್ನಾಗಿ ಮಾಡಿದರು. ಸಾರಿ, ಸೂಪರ್. ತುಂಬ ಚೆನ್ನಾಗಿದೆ ಸಿನಿಮಾ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗೋಯ್ತು, ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ತುಂಬ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸು ಮತ್ತು ಎಂಡು ಟ್ವಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ. ಹೀರೋಯಿನ್ ಸೂಪರ್. ಫುಲ್ ಗ್ರಾಮಕ್ಕಾಗ ಪಂಚ್ ಕಾಮಿಡಿ ಬರುತ್ತೆ. ಏನು ಅನಿಸ್ತು ಕ್ಯಾರೆಕ್ಟರ್ ಮಾಡಬೇಕಾದ್ರೂ ತುಂಬ ಇಷ್ಟ ಆಯಿತು. ಇವಾಗ ನೋಡ್ತಾ ಇನ್ನೂ ಇಷ್ಟ ಆಯಿತು. ಎಲ್ಲ ಸುನಿ ಸರ್ ಸ್ಕ್ರಿಪ್ಟ್ ಅಲ್ವಾ. ಈಗ ನೀವು ಮೂಲತಃ ನಮ್ಮ ಕಡಲು ತೀರ, ಹೌದು, ಮಂಗಳೂರು ಆಗಿರೋದ್ರಿಂದ ಶೂಟಿಂಗ್ ಎಲ್ಲ ಅಲ್ಲೇ ಆಗಿದೆ. ಹಿಂಗೆ ಹೌದು, ಶೂಟಿಂಗ್ ಮಂಗಳೂರು ಕುಂದಾಪುರ ಸೈಡ್ ಆಗಿದೆ. ಎಷ್ಟು ದಿನ ಆಗಿದ್ದು ಶೂಟಿಂಗ್? ಒಂದು ತಿಂಗಳು ಹತ್ರ ನಮ್ಮ ಪೋರ್ಷನ್ ಸೆಕೆಂಡ್ ಹಾಫ್. ಹಾಲ್ ಮಾರೋರ್ಗೆ ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲ ಹೆಂಗೆ ಅದು ಚೆನ್ನಾಗಿ ಜೀವಿಸ್ಬಿಟ್ಟು ಮಾಡಿದಿರಲ್ಲ? ಮಾಡಲೇಬೇಕಲ್ಲ, ಆರ್ಟಿಸ್ಟ್ ಅಲ್ವಾ, ಮಾಡಲೇಬೇಕಲ್ವ. ಜೀವಿಸ್ಕೊಂಡು ಪಾತ್ರಕ್ಕೆ ಹೇಗೆ ಬೇಕು ಅಂತ ನೋಡಿಕೊಂಡು ಅಲ್ಲ. ಈ ಸರ್ಪ ಕಚ್ಚಿದ ಮೇಲೆ ಮತ್ತೆ ಸಿಗ್ಲಿಲ್ವಲ್ಲ, ಯಾಕೆ? ಸರ್ಪ ಕಚ್ಚಿದ್ರೆ ಮತ್ತೆ ಯಾರು ಸಿಗ್ತಾರೆ ಸರ್? ಆ ಥರ ಕಚ್ಚಿ ನೀರಿಗೆ ಬಿದ್ದರೆ ಮತ್ತೆ ಯಾರಾದರೂ ಸಿಗ್ತಾರಾ? ಅಲ್ಲ, ಅದು ನಿಮ್ಮ ಮನೆದೇವರಾದ್ಮೇಲೆ ಬದುಕು ಬರ್ಬೋದಿತ್ತಲ್ವಾ? ಆಯ್ತು, ಥ್ಯಾಂಕ್ ಯು. ನನ್ನ ಗೆಳೆಯ ವಿಘ್ನೇಶ್, ಆಶಿಕ ನಮ್ಮ ದುಷ್ಯಂತ್ ಸರ್ಗೆ ಥ್ಯಾಂಕ್ಸ್. ಮೂವಿ ಒಳ್ಳೆ ಬಂದಿದೆ. ಹಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹುದೊಡ್ಡ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬ ಒಳ್ಳೆ ಸ್ಟೋರಿ ತೆಗೆದಿದ್ದಾರೆ. ಸಿಂಪಲ್ ಸುನಿ ಅಂದರೆ ಹೇಳೋಕ್ಕಾಗಲ್ಲ, ಅದು ನೋ ಕಮೆಂಟ್ಸ್. ಥ್ಯಾಂಕ್ಸ್. 3 ವರ್ಷ ಕಾಯ್ದಿದ್ದೀನಿ ಈ ಫೀಲಿಂಗ್ಗೆ, ಈ ಭಾವನೆಗೆ. ಎಲ್ಲರೂ ಬಿಸಿಲು ಮತ್ತು ಶೀಲೆ ಅಪ್ಲಾಸ್ ಎಲ್ಲ ನೋಡಿಬಿಟ್ಟು ತುಂಬ ಓವರ್ವೆಲ್ಮ್ ಫೀಲಿಂಗ್ ಆಗಿದೆ ನಮಗೆ. ಸಿಂಪಲ್ ಸುನಿ ಸರ್ ಮತ್ತು ನಮ್ಮ ಎಂಟೈರ್ ಇಡೀ ಟೀಮ್, ವಿಲಿಯಮ್ ಸರ್, ಆ್ಯಕ್ಟರ್ಸ್ ದುಷ್ಯಂತ್ ಮತ್ತು ಆಶಿಕಾ ಅವರೆಲ್ಲ ಇಲ್ಲದೆ ಈ ಸಿನಿಮಾ ಇಲ್ಲ. VFX ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಎಡಿಟರ್ ಆಶಿಕ್ ಅವರು. ನಾನು ಮೊನ್ನೆನೇ ಹೇಳಿದೆ, ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕೆ ನಾನು ಅಷ್ಟೊಂದು ದೊಡ್ಡವನಲ್ಲ, ಬಟ್ ಡೈಲಿ ಕಳೀತಾ ಇದ್ದೀನಿ. ಈ ಪ್ರಾಸೆಸ್ಸಲ್ಲಿ ನಾನು ತುಂಬ ಲರ್ನ್ ಮಾಡಿದ್ದೀನಿ. ದೇವರ ಆಶೀರ್ವಾದ ಅಂತ ಹೇಳ್ಬೋದು ನಾನು. ಐ ಆಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ಗತವೈಭವ. ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಈ ಫೀಲಿಂಗ್ ತುಂಬ ಸ್ಪೆಷಲ್ ಆಗಿತ್ತು ನನಗೆ. ಎಲ್ಲ ಕ್ರೆಡಿಟ್ಸ್, ಎಲ್ಲ ಅಪ್ಲಾಸ್, ಎಲ್ಲ ಹ್ಯಾಪಿನೆಸ್ ಬಂದ್ಬಿಟ್ಟು ನಮ್ಮ ಮ್ಯೂಸಿಷಿಯನ್ಸ್ಗೆ, ನಮ್ಮ ಜೊತೆ ವರ್ಕ್ ಮಾಡಿರೋ ಮ್ಯೂಸಿಷಿಯನ್ಸ್ ಮತ್ತು ಸುನಿ ಸರ್ ಲಿರಿಕ್ಸು, ಸಿಂಗರ್ಸ್ ಅವ್ರಿಗೆ ನಾನು ಕೊಡೋಕ್ಕೆ ಹೇಳ್ತೀನಿ. ಅವ್ರಿಲ್ಲದೆ ಈ ಆಲ್ಬಮ್ ಆಗಕ್ಕೆ ಸಾಧ್ಯ ಅಲ್ಲ. ನಿಮ್ಮೆಲ್ರದ್ದು ಸಪೋರ್ಟು ಮತ್ತು ಆಶೀರ್ವಾದ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್, ಪ್ರೆಸ್ ಆ್ಯಂಡ್ ಮೀಡಿಯಾ.
ಬ್ರೋ ಮೂವಿ ಅಮ್ಕು ಡುಮ್ಕು ಅಮಲ್ ಡುಮಲ್. ನಾನು ನಿಮ್ಮ ಮಂಜು ಮಾತಾಡ್ತಿದ್ದೀನಿ. ಗತವೈಭವ ಮೂವಿಗೆ ಬಂದಿದ್ದೆ, ಕಳೆದೇ ಹೋಗ್ಬಿಟ್ಟಿದ್ದೆ. ತುಂಬ ದಿವಸ ಆಗಿತ್ತು ನಮ್ಮ ಆಶಿಕಾ ಮೇಡಮ್ನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿ. ಸೊ ಆಶಿಕಾ ಮೇಡಮ್ ಮಾಡಿರೋದು ನಾನು ಕಳೆದೇ ಹೋಗ್ಬಿಟ್ಟಿದ್ದೀನಿ. ಆಶಿಕಾ ಮೇಡಮ್ ಬೇಕು ಗುರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಆಶಿಕಾ ಮೇಡಮ್ ಬೇಕು, ಯಾಕಂದರೆ ನಾನು ಅವತ್ತೇ ಹೊಡೆದಿದ್ದೆ ನಮ್ಮ ಆಶಿಕಾ ಮೇಡಮ್ ತಂಟೆಗೆಲ್ಲ ಬಂದರೆ 1 ಗಂಟೆ ಆಗಿರಲಿ 2 ಗಂಟೆ ಆಗಿರಲಿ ಕೊಡ್ತಾಯಿರ್ತೀನಿ ಶಾರ್ಟು ಅಂತ. ಆಶಿಕಾ ಮೇಡಮ್ ಬೇರೆ ಲೆವೆಲಾಗಿ ಆ್ಯಕ್ಟ್ ಮಾಡೋರೆ. ನನಗಂತೂ ತುಂಬ ಮನ್ಸರ ಆಯಿತು. ಆಶಿಕಾ ಮೇಡಮ್ಗೋಸ್ಕರ ನಾನು ಏನೋ 1 ಜನ್ರೇಷನ್ ಅಲ್ಲ 100 ಜನ್ರೇಷನ್ ಹತ್ರ ನಾನು ಆಶಿಕಾ ಮೇಡಮ್ಗೋಸ್ಕರ ಓಡಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಗತವೈಭವ ಮೂವ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಕನ್ನಡಿಗರು ಕೇಳ್ಕೊಳೋದಿಷ್ಟೇ, ಗತವೈಭವ ಮೂವಿನ ನೋಡಿದ್ರೆ ಕಳೆದೇ ಹೋಗ್ತೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಅನಿಸ್ತಾ ಇರುತ್ತೆ ಒಂದೇ ಜನ್ಮಕ್ಕೆ ಲವ್ ಸಾಕು ಗುರು ಅಂತ. ಈ ಒಂದು ಮೂವಿಲಿ ಹೀರೋ ಹೀರೋಯಿನ್ ಪ್ರತಿ ಜನ್ಮದಲ್ಲೂ ಪ್ರೀತಿಗೋಸ್ಕರ ಫೈಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಪ್ರೀತಿನ ಯಾವುದೋ ಒಂದು ರೀಸನ್ಗೆ ಕಳ್ಕೊತಾ ಇರ್ತಾರೆ. ಅದು ಏನು ಅಂತ ತಿಳ್ಕೊಬೇಕು ಅಂದರೆ, ಮತ್ತು ಕೊನೆಯದಾಗಿ ಹೀರೋ ಹೀರೋಯಿನ್ ಒಂದಾಗ್ತಾರಾ ಇಲ್ವಾ ಅಂತ ತಿಳ್ಕೊಬೇಕು ಅಂದರೆ ಖಂಡಿತ ಹೆಸರಿಗೆ ತಕ್ಕನಾಗ ಮೂವಿ ಅಂತೂ ಚೆನ್ನಾಗಿದೆ. ಹೀರೋ ಹೀರೋಯಿನ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನಿಯರ್ ಬೈ ಥಿಯೇಟರ್ಸಲ್ಲಿ ನೋಡಿ. ಹೆಚ್ಚಿಗೆ ನಾವೇ ಹೇಳಿದ್ರೆ ತಪ್ಪಾಗುತ್ತೆ. ಓವರಾಲ್ ಮೂವಿ ಸೂಪರ್ ಆಗಿತ್ತು. ಕ್ಲೈಮ್ಯಾಕ್ಸು ಹೇಳೋ ಆಗಿಲ್ಲ ನಾವು, ಬಟ್ ಹೀರೋ ಹೀರೋಯಿನ್ ಒಂದಾಗ್ತಾರಾ ಇಲ್ವಾ ಅನ್ನೋದೇ ಕ್ಲೈಮ್ಯಾಕ್ಸು. ಇದನ್ನು ತಿಳ್ಕೊಬೇಕಂದ್ರೆ ನೀವು ನಿಯರ್ ಬೈ ಥಿಯೇಟರ್ಸಲ್ಲಿ ವಾಚ್ ಮಾಡಿ. ಸಾಂಗ್ಸು ಒಂದು 2-3 ಇದೆ, ಬಟ್ ಅದರಲ್ಲಿ BGM ಮ್ಯೂಸಿಕ್ ಒಂದಿಟ್ಟಿದ್ದಾರೆ. ಅದು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕನೆಕ್ಟೆಡ್ ಓವರಾಲ್ ಮೂವಿಲಿ ಆ BGM ಪ್ಲೇ ಆಗುವಾಗ ಮೂವಿಗೆ ಒಂದು ಹೈಪ್ ಕೊಡುತ್ತೆ. ಸಖತ್ತಾಗಿತ್ತು. ಫೈಟ್ ಸೀನ್ಸು ಎಲ್ಲ ಒಂದು ಅವರು ಪ್ರತಿ ಜನ್ಮದಲ್ಲೂ ಹುಟ್ಟು ಬಂದಾಗ ಪ್ರತಿ ಸಾರಿನೂ ಫೈಟ್ ಇದೆ. ಆ್ಯಂಡ್ ಲೈಕ್ ಹೀರೋ ಸರ್ ಅಂತೂ ಸಖತ್ತಾಗಿ ಫೈಟ್ ಮಾಡಿದ್ದಾರೆ. ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ, ಎಕ್ಸ್ಪೀರಿಯನ್ಸ್ಡ್ ಇರೋ ಥರ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಮೂವಿ. ನಂಬ್ತೀರಾ ನೀವು? ನಿಜವಾಗ್ಲೂ ಇಂಥ ಕ್ರೌಡ್ ನಾನು ಎಲ್ಲೂ ನೋಡಿಲ್ಲ. ಮೂವಿ ಅಂತೂ ಸಖತ್ತಾಗಿದೆ ಸರ್. ನಿಜವಾಗ್ಲೂ ಈ ಥರ ಇದೆ ಯಾವುದು? ಇದು 4 ಪಾರ್ಟ್ ಇದೆ. ಯಾವ ಹೀರೋ ಇದೇನು? ನಮ್ಮ ನಿಜ ಫಸ್ಟ್ ಸ್ಟಾರ್ಟಿಂಗ್ ಮೂವಿ ನೋಡಿ ಹೆಸರು ಕೇಳಿದಾಗ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಆಮೇಲೆ ಮೂವಿ ನೋಡ್ತಾ ಗೊತ್ತಾಯಿತು. ತುಂಬ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿದ್ದಾರೆ. ಹೀರೋ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ. ಹೀರೋಯಿನ್ ಇನ್ನೋಸೆಂಟ್ ಫೇಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಮೂವಿ ಓವರಾಲ್ ಮೂವಿ ಸಖತ್ ಇಷ್ಟ ಆಯಿತು ಸರ್ ನನಗಂತೂ. ಆ ಲಾಸ್ಟಲ್ಲಿ ಎಂಡಿಂಗ್ ಬರುತ್ತಲ್ಲ, ಅವರು ಗೊತ್ತಾಗುತ್ತಲ್ಲ ಅವರಿಬ್ಬರು ಹೇಳ್ಕೊಳ್ಳೋದು, ನಾನು ಅವಳು ಹೀರೋ ಹೀರೋಯಿನ್ಗೆ ಅವರಿಬ್ರಿಗೂ ಗೊತ್ತಾಗುತ್ತಲ್ಲ, ಅದಂತೂ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತು. ಮೂವಿ ಅಂತೂ ಸಖತ್ತಾಗಿದೆ ಸರ್. ತುಂಬ ಚೆನ್ನಾಗಿದೆ. ಪಾರ್ಟ್ ವೈಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ಇರೋ ಬಗ್ಗೆ ಏನು ಹೇಳೋದು ಸರ್, ನೋಡೋಕ್ಕೆ ಲೆವೆಲ್ ಅಂತಲೇ ಹೇಳ್ಬೋದು. ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಥರ ಇರ್ತಾರೆ ಅಂತ ಅನ್ನೋದನ್ನು ಸಕ್ಕತ್ತಾಗಿ ತೋರಿಸ್ಕೊಟ್ಟಿದ್ದಾರೆ. ಬಟ್ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ನಮಗೆ ನೆನಪೇ ಇರಲ್ಲ, ಬಟ್ ಅದನ್ನು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಥರ ಇದಾಗುತ್ತೆ, ಬಟ್ ಓವರಾಲ್ ಸಖತ್ತಾಗಿ ಮಾಡಿದ್ದಾರೆ. ಒಂದೊಂದು ರೋಲನ್ನು ತುಂಬ ಚೆನ್ನಾಗಿದ್ದಾರೆ. ಒಂದೊಂದು ರೋಲಲ್ಲೂ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಾಡಿ ಸ್ಟ್ರಕ್ಚರ್ ತುಂಬ ಎಲ್ಲ ಓವರಾಲ್ ಮೂವಿ ಸಖತ್ತಾಗಿದೆ ಸರ್. ಥ್ಯಾಂಕ್ ಯು.